ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಪಕ್ಷದಲ್ಲಿ ತೀವ್ರ ಸಂಚಲನ ಉಂಟು ಮಾಡ್ತಾ ಇದೆ. ಸದ್ಯ ಸಿಎಂ ಗದ್ದುಗೆಯ ಬದಲಾವಣೆ ವಿಚಾರದಲ್ಲಿ ಅಂಥದ್ದೇನೂ ಕೂಡ ಇಲ್ಲ ಅನ್ನುವಂಥದ್ದು. ಈಗ ಒಂದ್ ಕಡೆ ಖರ್ಗೆ ಅವರ ಈ ಒಂದು ಸ್ಟೇಟ್ಮೆಂಟ್ ಪಕ್ಷದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಸೇಫ್, ಆದರೆ ಸಚಿವರಿಗೆ ಟೆನ್ಷನ್. ಸಂಪುಟ ಪುನರ್ರಚನೆಯ ಚರ್ಚೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಸಚಿವರಿಗೆ ಆತಂಕ ಇದೆ. 10 ರಿಂದ 12 ಸಚಿವರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಪುನರ್ರಚನೆ ಮಾಡಲೇಬೇಕು ಅಂತ ಹಠದಲ್ಲಿ ಕೆಲ ಶಾಸಕರಿದ್ದಾರೆ. ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸಚಿವರು ಕಸರತ್ತು ಮಾಡ್ತಿದ್ದಾರೆ. ಹಿರಿಯ ಶಾಸಕರಿಗೆ ಗುಡ್ ನ್ಯೂಸ್ ಕೊಡುತ್ತಾ ಹೈಕಮಾಂಡ್? ಇದು ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದಂತಹ ವಿಚಾರಗಳು ಅಂತಂದ್ರೆ ಸಂಪುಟ ಪುನರ್ರಚನೆಯ ವಿಚಾರ ಒಂದು, ಮತ್ತೊಂದು ಸಿಎಂ ಗದ್ದುಗೆಯ ಬದಲಾವಣೆಯ ವಿಚಾರ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಆ ಒಂದು ಹೇಳಿಕೆ ಸದ್ಯ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಈ ಸಿಎಂ ಬದಲಾವಣೆಯ ವಿಚಾರವಾಗಿ ಈಗ ಸದ್ಯಕ್ಕೆ ಅದನ್ನು ಮಾತಾಡೋದು ಬೇಡ, ಮುಂದೆ ನೋಡೋಣ ಅನ್ನುವಂಥ ಅವರ ಒಂದು ಸ್ಟೇಟ್ಮೆಂಟ್, ಇದೆಲ್ಲವೂ ಕೂಡ ಸದ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಒಂದು ಕ್ಲಾರಿಟಿ ಸಿಕ್ಕಂತಾಯ್ತು ಸ್ವತಃ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಈ ಒಂದು ಹೇಳಿಕೆಯಿಂದ. ಅದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತಹ ಇನ್ನೊಂದು ವಿಚಾರ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲ ಶಾಸಕರುಗಳು ಸಂಪುಟದಲ್ಲಿ ನಮಗೂ ಆದ್ಯತೆ ಕೊಡಬೇಕು ಅಂತಿದ್ದಾರೆ. ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ ಅವರಿಗೆ ಆದ್ಯತೆ ಕೊಡಬೇಕು ಅಂತಂದಾಗ ಇದು ಒಂದು ರೀತಿಯಲ್ಲಿ ಕುತೂಹಲ ಕಡಿಮೆ ಮಾಡಿ ಕೊಡ್ತಾ ಇದೆ. ಯಾರಿಗೆ ಸ್ಥಾನ ಕೊಡ್ತಾರೆ ಅಂತ, ಇರುವಂತಹ ಸಚಿವರಿಗೆ ಯಾರು ಕೈ ಬಿಟ್ಬಿಡ್ತಾರೋ ಅನ್ನುವಂಥ ಆತಂಕ ಇದೆ. ಕೆ ವೆಂಕಟೇಶ್, ಎಂ ಸಿ ಸುಧಾಕರ್, KH ಮುನಿಯಪ್ಪ, ಎಸ್ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಮಧು ಬಂಗಾರಪ್ಪ, ಇನ್ನು ಸಂತೋಷ್ ಲಾಡ್, ಬೋಸರಾಜು, ರಹೀಂ ಖಾನ್, ಪ್ರಮುಖವಾಗಿ SS ಮಲ್ಲಿಕಾರ್ಜುನ್, ಶರಣು ಪ್ರಕಾಶ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಹದೇವಪ್ಪ ಸಂಪುಟದಲ್ಲಿ ಇರುವಂತಹ ಈ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದೆ. ಸಚಿವ ಸ್ಥಾನದಿಂದ ಯಾರೆಲ್ಲ ಔಟ್ ಆಗಬಹುದು ಸಂಪುಟ ಪುನರ್ರಚನೆ ಆಗುವಂತಹ ಸಂದರ್ಭದಲ್ಲಿ ಅಂತಂದ್ರೆ ಕೆ ವೆಂಕಟೇಶ್, ಎಂ ಸಿ ಸುಧಾಕರ್, KH ಮುನಿಯಪ್ಪ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಮಧು ಬಂಗಾರಪ್ಪ, ಇನ್ನ ಸಂತೋಷ್ ಲಾಡ್, ಬೋಸರಾಜು, ರಹೀಂ ಖಾನ್, ಇನ್ನು ದಿನೇಶ್ ಗುಂಡೂರಾವ್, ಮಧು ಬಂಗಾರಪ್ಪ, SS ಮಲ್ಲಿಕಾರ್ಜುನ್, ಶರಣ ಪ್ರಕಾಶ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, HC ಮಹದೇವಪ್ಪಗೆ ಸಂಪುಟದಿಂದ ಕೋಕ್ ಕೊಡುವ ಸಾಧ್ಯತೆಗಳಿದೆ. ಸಂಪುಟದಿಂದ ಈ ಪ್ರಮುಖ ಸಚಿವರುಗಳಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳಿದ್ದು ಈಗ ತಮ್ಮ ಸಚಿವ ಸ್ಥಾನವನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳಬೇಕು, ಸಂಪುಟದಲ್ಲಿ ಸೇಫ್ ಆಗಬೇಕು ಅಂತಂದ್ರೆ ಹೇಗಾದ್ರೂ ಮಾಡಿ ಶತಾಯತಾಯ ಸಂಪುಟದಲ್ಲಿ ಉಳ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತನ್ನದೇ ಆದಂತಹ ಕಾರ್ಯತಂತ್ರವನ್ನು ಹೆಣಲಿಕ್ಕೆ ಸಚಿವರುಗಳು ಕೂಡ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಆದರೆ ಇಲ್ಲಿ ಅವರ ಒಂದು ಅಭಿವೃದ್ಧಿ ಕೆಲಸಗಳ ಮಾರ್ಕ್ಸ್ ಕಾರ್ಡ್ ಕೂಡ ಲೆಕ್ಕ ಆಗುತ್ತೆ. ಯಾರ್ಯಾರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಯ ವಿಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇದು ಕೂಡ ಕೌಂಟಿಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಸಂಪುಟ ಪುನರ್ರಚನೆಯಾದಾಗ ಕೆಲವರನ್ನ ಸಂಪುಟದಿಂದ ತೆಗೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸಂಪುಟದ ಒಳಗಡೆ ಸೇರ್ಪಡೆ ಆಗುವಂಥವ್ರು ಯಾರು, ಈ ಕುತೂಹಲ ಇದೆ. ಸಂಪುಟದಿಂದ ಕೋಕ್ ಸಿಗೋದು ಯಾರಿಗೆ, ಸಚಿವ ಸಂಪುಟದಿಂದ ಕೋಕ್ ಯಾರಿಗೆ ಕೊಡಲಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಯಾಕೆಂದರೆ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ಸಚಿವ ಸಂಪುಟ ಪುನರ್ರಚನೆ ಅಂತಂದಾಗ ಅದೊಂದು ರೀತಿ ಜೇನುಗುಡಿಗೆ ಕಲ್ಲು ಹಾಕದಂತೆ. ಜೇನುಗುಡಿಗೆ ಕಲ್ಲು ಹಾಕಿದ್ರೆ ಯಾವ ರೀತಿಯ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಅದು ಗೊತ್ತಿರುವಂಥ ವಿಚಾರವೇ. ಹಾಗಾಗಿ ಅಸಮಾಧಾನದ ಬೇಗುದಿ ಸ್ಫೋಟಗೊಂಡ್ರೆ ಅದು ಪಕ್ಷಕ್ಕೂ ಕೂಡ ದೊಡ್ಡ ಹೊಡೆತ, ಸರ್ಕಾರಕ್ಕೂ ಕೂಡ ದೊಡ್ಡ ಹೊಡೆತ ಕೊಡುವುದಂತೂ ಗ್ಯಾರಂಟಿ. ಹಾಗಾಗಿ ಅಳೆದು ತೂಗಿ ಸಂಪುಟ ಪುನರ್ರಚನೆ ಮಾಡಬೇಕಾದಂಥ ಒಂದು ಅಗತ್ಯತೆ ಮತ್ತು ಅನಿವಾರ್ಯತೆ ಇದೆ. ಕೆಲವರಿಗೆ ಕೊಟ್ಟರೆ ಅಸಮಾಧಾನ ಆಗಬಹುದು, ಅಥವಾ ಕೆಲ ಶಾಸಕರಿಗೆ ಸಂಪುಟದಲ್ಲಿ ಆದ್ಯತೆ ಕೊಟ್ಟು ಇನ್ನು ಕೆಲವರಿಗೆ ಸಂಪುಟದಲ್ಲಿ ಅವಕಾಶ ಸಿಗಲಿಲ್ಲ ಅಂತಂದಾಗ ಅದು ಒಂದು ರೀತಿಯಲ್ಲಿ ಅಸಮಾಧಾನದ ಬೇಗುದಿ ಹೆಚ್ಚಾಗಬಹುದು. ಈಗಾಗಲೇ ಮೊದಲ ಬಾರಿ ಶಾಸಕರಾದಂಥವ್ರಿಗೆ ಅವಕಾಶ ಇಲ್ಲ ಅಂದ್ರೂ ಕೂಡ 3-4 ಬಾರಿ ಶಾಸಕರಾದಂಥವ್ರಿಗಾದರೂ ಸಂಪುಟದಲ್ಲಿ ಆದ್ಯತೆ ಕೊಡಲೇಬೇಕಲ್ಲ. ಸೊ ಹಾಗಾಗಿ ಅಂಥವ್ರಿಗೆ ಮಣೆ ಹಾಕೋದಾದ್ರೆ ಯಾರಿಗೆಲ್ಲ ಮಣೆ ಹಾಕಬಹುದು, ಸಂಪುಟದಲ್ಲಿ ಆದ್ಯತೆಯನ್ನು ಕೊಡಬಹುದು, ಇರುವಂತಹ ಸಚಿವರಲ್ಲಿ ಯಾರ್ಯಾರಿಗೆಲ್ಲ ಕೋಕ್ ಕೊಡಬಹುದು, ಈ ಕುತೂಹಲ ಕೂಡ ಇದೆ. SS ಮಲ್ಲಿಕಾರ್ಜುನ್, ಶರಣ ಪ್ರಕಾಶ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, HC ಮಹದೇವಪ್ಪ, ಮಧು ಬಂಗಾರಪ್ಪ, MC ಸುಧಾಕರ್, KH ಮುನಿಯಪ್ಪ, ಕೆ ವೆಂಕಟೇಶ್ ಇವರ ಹೆಸರುಗಳು ಕೂಡ ಕೇಳಿಬರ್ತಿದೆ. ಸಂಪುಟದಿಂದ ಇವರಿಗೆ ಕೋಕ್ ಕೊಡಬಹುದು ಅನ್ನುವಂಥ ಒಂದು ಮಾತು ಕೇಳಿಬರ್ತಿದೆ. ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಇವರು ಮತ್ತೆ ಸಂತೋಷ್ ಲಾಡ್, ಬೋಸರಾಜು, ರಹೀಂ ಖಾನ್ ಇವರಿಗೂ ಸಂಪುಟದಿಂದ ಕೋಕ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದ್ದು. ಅದರಲ್ಲಿ SS ಮಲ್ಲಿಕಾರ್ಜುನ್, ಶರಣು ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು HC ಮಹದೇವಪ್ಪಗೆ ಕೋಕ್ ಕೊಡುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಸಂಪುಟದಿಂದ ಇವ್ರಿಗೆಲ್ಲ ಕೋಕ್ ಕೊಟ್ರೆ ಇದರಲ್ಲಿ ತಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗುವಂಥವರಲ್ಲಿ ಯಾರಿಗೆಲ್ಲ ಸಂಪುಟದಲ್ಲೇ ಅವ್ರನ್ನ ಉಳಿಸ್ಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬರಬಹುದು ಹೈಕಮಾಂಡ್ ಅನ್ನುವಂಥದ್ದು ಒಂದು ವಿಚಾರ. ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆ ಆಗುವಂಥವ್ರು ಯಾರ್ಯಾರು ಅನ್ನುವಂಥದ್ದು ಮತ್ತೊಂದು ವಿಚಾರ. ಹಾಗಾಗಿ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪ. ಸಂಪುಟದಲ್ಲಿ ಆದ್ಯತೆಯನ್ನ ಕೊಡಬೇಕು ಅಂತಂದಾಗ ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. KN ರಾಜಣ್ಣ, B ನಾಗೇಂದ್ರ, ಜಯಚಂದ್ರ, ಪ್ರದೀಪ್ ಈಶ್ವರ್, UT ಖಾದರ್,
ಏನು ಅಶೋಕ್ ಪಟ್ಟಣ್, ಬಸವರಾಜ ರಾಯರೆಡ್ಡಿ, ಎಸ್.ಎನ್. ಸುಬ್ಬಾರೆಡ್ಡಿ, ಹಂಪನಗೌಡ ಬಾದರ್ಲಿ, ಡಿ.ಜಿ. ಶಾಂತನಗೌಡ, ಪ್ರಸಾದ್ ಅಬ್ಬಯ್ಯ, ಯಶವಂತರಾಯಗೌಡ ಪಾಟೀಲ್, ಕೆ. ಷಡಕ್ಷರಿ, ಲಕ್ಷ್ಮಣ್ ಸವದಿ, ಪ್ರಿಯಕೃಷ್ಣ, ಕೃಷ್ಣಪ್ಪ, ರಾಘವೇಂದ್ರ ಹಿಟ್ನಾಳ್ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇನ್ನೊಮ್ಮೆ ಹೇಳ್ತೀನಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರು ಅಂತ. ಕೆ.ಎನ್. ರಾಜಣ್ಣ ಮಾಜಿ ಸಚಿವರು, ಬಿ. ನಾಗೇಂದ್ರ ಮಾಜಿ ಸಚಿವರು, ಹಾಗೆಯೇ ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್, ಯುಟಿ ಖಾದರ್, ಬಸವರಾಜ ರಾಯರೆಡ್ಡಿ, ಎಸ್.ಎನ್. ಸುಬ್ಬಾರೆಡ್ಡಿ, ಇನ್ನು ಹಂಪನಗೌಡ ಬಾದರ್ಲಿ, ಡಿ.ಜಿ. ಶಾಂತನಗೌಡ, ಇನ್ನು ಪ್ರಸಾದ್ ಅಬ್ಬಯ್ಯ, ಯಶವಂತರಾಯಗೌಡ ಪಾಟೀಲ್, ಅದೇ ರೀತಿಯಲ್ಲಿ ರಾಘವೇಂದ್ರ ಹಿಟ್ನಾಳ್ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇವರಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಬಹುದು ಸಂಪುಟ ಪುನರ್ರಚನೆ ಆದರೆ ಅನ್ನುವಂಥ ಒಂದು ಕುತೂಹಲಕ್ಕೆ ಸದ್ಯದಲ್ಲೇ ತೆರೆ ಎಳೆಯುವಂಥ ಒಂದು ನಿಟ್ಟಲ್ಲಿ ಮುಂದಾಗಬಹುದು. ಇನ್ನು ಜಯಚಂದ್ರಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರೋದ್ರಿಂದ ಅವರಿಗೆ ಟಿ.ಬಿ. ಜಯಚಂದ್ರ ಅವರಿಗೆ ಅವಕಾಶ ಸಿಗುತ್ತಾ, ಸಂಪುಟದಲ್ಲಿ ಆದ್ಯತೆ ಸಿಗುತ್ತಾ ಅನ್ನುವಂಥ ಕುತೂಹಲ ಕೂಡ ಇದೆ. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ ಕೆರಳಿಸ್ತಾ ಇದೆ. ಸಂಪುಟ ಪುನರ್ರಚನೆ ಆಗಬೇಕು, ಈಗಾಗಲೇ 3 ವರ್ಷ ಆಗ್ತಾ ಬಂತು, ಮೇಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಹೀಗಿರುವಾಗ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥದ್ದು ಕೇಳಿಬರ್ತಾ ಇರುವಂತಹ ಸಂದರ್ಭದಲ್ಲೇ ಸಂಪುಟ ಪುನರ್ರಚನೆ ಆದರೆ ಸಂಪುಟ ಪುನರ್ರಚನೆಯ ಆ ಒಳಬೇಗುದಿ ಯಾವ ರೀತಿ ತೀಕ್ಷ್ಣವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಅಥವಾ ಬಲವರ್ಧನೆಗೆ ಅಥವಾ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಪೆಟ್ಟು ಕೊಡಬಹುದು. ಸಂಪುಟ ಪುನರ್ರಚನೆ ಅಷ್ಟು ಸುಲಭ ಅಲ್ಲ. 10 ರಿಂದ 18 ಮಂದಿ ಸಚಿವರಿಗೆ ಕೋಕ್ ಕೊಡುವಂಥ ಸಾಧ್ಯತೆಗಳಿದೆ. ಸೊ ಪುನರ್ರಚನೆ ಮಾಡಲೇಬೇಕು ಅನ್ನುವಂಥ ಹಠದಲ್ಲಿ ಶಾಸಕರುಗಳಿದ್ದಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಕೆಲವು ಸಚಿವರುಗಳು ಕಸರತ್ತನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಸಚಿವ ಸ್ಥಾನದಿಂದ ಯಾರೆಲ್ಲ ಔಟ್ ಆಗಬಹುದು ಅನ್ನುವಂತಹ ಒಂದು ವಿಚಾರವಾಗಿ ಇನ್ನೊಮ್ಮೆ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿ ಕೊಡ್ತೀನಿ. ಕೆ. ವೆಂಕಟೇಶ್, ಎಂ.ಸಿ. ಸುಧಾಕರ್, ಕೆ.ಎಚ್. ಮುನಿಯಪ್ಪ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಮಧು ಬಂಗಾರಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ. ಸಂಪುಟದಿಂದ ಔಟ್ ಆಗ್ಬೋದು ಇವರು ಅಂತ. ಇನ್ನು ಸಂತೋಷ್ ಲಾಡ್, ಬೋಸರಾಜು, ರಹೀಂ ಖಾನ್, ಎಸ್.ಎಸ್. ಮಲ್ಲಿಕಾರ್ಜುನ್, ಶರಣು ಪ್ರಕಾಶ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್.ಸಿ. ಮಹದೇವಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಂಪುಟದಿಂದ ಕೊಡುವ ಸಾಧ್ಯತೆ ಇದೆ ಇವರಿಗೆ ಅಂತ. ಸುಮಾರು 10 ರಿಂದ 18 ಮಂದಿಗೆ ಸಂಪುಟದಿಂದ ಕೊಟ್ಟರೆ ಇನ್ನು ಹಲವರು ಸಂಪುಟದಲ್ಲಿ ಸೇರ್ಪಡೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂಥವರಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕು.